ಪ್ರಿಯ ವೀಕ್ಷಕರೇ, ಟೈಲಿಶ್ರೀ 27 ನ್ಯೂಸ್ ಕನ್ನಡಕ್ಕೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಸುಳ್ಯದ ಕಲ್ಗುಂಡಿಯಲ್ಲಿ ನಡೆದಂತಹ ಫಾತಿಮಾ ನಿಶಾಳ ನಿಜವಾದ ಘಟನೆಯಾಗಿದೆ. ಈಕೆ ಸುಂದರವಾದ ತಾಳ್ಮೆಯ ಹೆಣ್ಮಗಳಾಗಿದ್ಲು. ಗಂಡ ಅನ್ಸರ್. ಕುವೈತ್ನಿಂದ ಫಾತಿಮನ ಅತ್ತೆಗೆ ಒಂದು ಕಾಲ್ ಬಂದಿರುತ್ತೆ. ಅದನ್ನ ಪಿಕ್ ಮಾಡಿದಂತಹ ನಿಶಾ ಯಾರತ್ರನೂ ಹೇಳೋದಕ್ಕೋಗಲ್ಲ. ಈ ವಿಷಯವಾಗಿ ನಿಶಾಳು ಯಾರತ್ರನೂ ಮಾತಾಡದೆ ಇದ್ದಾಗ ನಾದನಿ ಜಗಳ ಆರಂಭಿಸ್ತಾಳೆ. ನಿಶಾಳ ಮಾವ ನಿಶಾಳಿಗೆ ಹೊಡೆದು ಬಿಡ್ತಾನೆ. ಇದರಿಂದ ನೊಂದಂತಹ ಫಾತಿಮಾ ನಿಶಾಳ ಗಂಡ ಅನ್ಸರ್ಗೆ ಫೋನ್ ಕರೆ ಮಾಡಿ ಹೇಳ್ತಾಳೆ, ನಿಮ್ಮ ತಂದೆ ನನಗೆ ಹೊಡೆದ್ರು ಅಂತ. ಆಗ ಅನ್ಸರ್ ಅವ್ರ ತಂದೆನ ಫೋನ್ ಮಾಡಿ ಕೇಳ್ತಾರೆ, ನಿಮ್ಗೆ ಏನ್ ರೈಟ್ಸ್ ಇದೆ ಅಂತ ಆಕೆ ಹೊಡೆದ್ರಿ ಅಂತ. ಆಗ ಇಲ್ಲಿ ನಾನು ಹೊಡೆದಿಲ್ಲ ಅಂತ ಹೇಳ್ತಾರೆ ಅವರಪ್ಪ. ಸಮಾಧಾನವಾಗಿರಿ, ನಾಳೆ ಬರ್ತೀನಿ ಅಂತ ಅನ್ಸರ್ ಹೇಳ್ತಾನೆ. ಹೆಂಡತಿಗೆ ಅನ್ಸರ್ ಎಷ್ಟೇ ಕಾಲ್ ಮಾಡಿದ್ರು ಫೋನ್ ಕಾಲ್ ರಿಸೀವ್ ಮಾಡಲ್ಲ. ತದನಂತರದಲ್ಲಿ ಅನ್ಸರ್ ತಂಗಿ ಫೋನ್ ತೆಗೆದು ಅವಳು ಸೂಸೈಡ್ ಮಾಡ್ಕೊಂಡಂತೆ ಕಾಣುತ್ತೆ, ಮುಖ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳ್ತಾಳೆ. ಆಗ ಅನ್ಸರ್, ನೀವು ಹಾಗೆ ಹೇಳ್ಬೇಡಿ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಹೇಗಾಯ್ತು ಅಂತ ತಂಗಿನ ಕೇಳಿದಾಗ ಆಕೆ ಶಾಲ್ನ ತಗೊಂಡು ಹಾಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆ ಮನೆಯಲ್ಲಿ ಏಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗಂಡ ಅನ್ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಾರೆ. ಮನೆ ರೂಮ್ ನಲ್ಲಿ POP ಮಾಡಿಸಿದ್ದೀವಿ, ಫ್ಯಾನ್ ಕೂಡ ಇಲ್ಲ, ಹಾಗಾಗಿ ಅಲ್ಲಿ ಹೆಂಗೆ ಅವಳು ನೇಣು ಹಾಕೊಳ್ಳಕ್ ಸಾಧ್ಯ ಇದೆ ಶಾಲಲ್ಲಿ ಅಂತ. ಹುಡುಗಿ ಮನೆಯವರಿಗೆ ಅನ್ಸರ್ ಫುಲ್ ಫ್ಯಾಮಿಲಿ ಮೇಲೆ ಅಂದ್ರೆ ಅತ್ತೆ ಮಾವ ನಾದ್ನಿ ಮೇಲೆ ಅನುಮಾನ ಇದೆ ಅಂತ ವ್ಯಕ್ತಪಡಿಸಿದ್ದಾರೆ. ತಂಗಿ ಮದುವೆಯಾಗಿದ್ರು ಅನ್ಸರ್ ಮನೆಯಲ್ಲೇ ಇದ್ಲು. ಇದರಿಂದ ತಿಳಿಬೇಕಾಗಿದ್ದೇನು ಅಂತ ಹೇಳಿದ್ರೆ, ತಂಗಿಗೆ ಅವರಪ್ಪ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತಂಗಿ ಗಂಡನ ಮನೆಯಲ್ಲಿ ಮನೆ ಡಿವೈಡ್ ಆದಾಗ ತಂಗಿ ಗಂಡನ ಅಣ್ಣನಿಗೆ ಮನೆ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ತಂಗಿಗೆ ಮನೆ ಇಲ್ಲ ಅಂತ ತಿಳ್ಕೊಂಡಂತ ಅನ್ಸರ್ ತಂದೆ ಮಗಳನ್ನ ಮನೆಗೆ ಕರ್ಕೊಂಡ್ ಬಂದ್ ಇಟ್ಕೊಳ್ತಾರೆ. ಇದರಿಂದ ತಂಗಿ ಇಲ್ಲೇ ಇದ್ಲು. ತಂಗಿ ಕೂಡ ಬೇರೆ ಮನೆ ಕಟ್ಕೊಳ್ತಾ ಇರೋದ್ರಿಂದ ಮನೆ ಕಟ್ಟೋ ತನಕ ಕಟ್ಟಿ ಮುಗಿದ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಇಲ್ಲೇ ಇರ್ತಾಳೆ. ಆದ್ರೆ ಏನಾಗುತ್ತೆ, ಇಲ್ಲಿ ಅನ್ಸರ್ನ ಹೆಂಡತಿ ಫಾತಿಮಾ ನಿಶಾಳ ಇವತ್ತು ಏನು ಪ್ರಾಣ ಕಳ್ಕೊಂಡಿದ್ದಾಳೆ, ಆ ಹೆಣ್ಣು ಮಗಳು ಇಲ್ಲೇ ವಾಸ ಮಾಡ್ತಿರ್ತಾಳೆ. ಆಕೆಗೆ ಒಂದು 2 ವರ್ಷದ ಗಂಡು ಮಗು ಕೂಡ ಇದೆ. ಆ ಮಗುಗೆ ಊಟ ಕೊಟ್ರೆ ಕೇಳೋದು, ಇವಾಗ ತಾನೇ ಊಟ ಕೊಟ್ಟಿದ್ಯಾ, ಅವತ್ತೇನು ಕೊಡ್ತಾ ಇದೀಯಾ ಅಂತ ಹೇಳೋದು, 3 ಹೊತ್ತು ಬರೀ ಅದೇ ಕೆಲಸ ಮಾಡ್ಬೇಡ ಅಂತ ಹೇಳೋದು. ಇದೆಲ್ಲವನ್ನು ಕೂಡ ನಿಶಾಳು ಅನ್ಸರ್ಗೆ ಫೋನ್ ಮಾಡಿ ಹೇಳ್ತಿರ್ತಾಳೆ. ಸುಮಾರು ಸೌದಿಯಲ್ಲೇ ಕೆಲಸ ಮಾಡ್ತಿದ್ದಂತಹ ಅನ್ಸರ್ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂದು ಓಲೋ ಉಬರ್ ಕೆಲಸ ಮಾಡ್ತಾ ಇರ್ತಾರೆ. ನನ್ಗೆ ಅನ್ಸುತ್ತೆ ಇವರು ಒಡೆದು ಸಾಯಿಸಿರ್ಬೇಕು ಅಂತ ಹೇಳಿ ಅಂತ ಅನ್ಸರ್ ಹೇಳ್ತಾನೆ. ತಂಗಿ ಆಗ್ಲಿ ತಂದೆ ಆಗ್ಲಿ ಅಥವಾ ನನ್ನ ತಾಯಿನೇ ಆಗಿರ್ಲಿ, ಅವರು ಆಕೆನ ಸಾಯಿಸಿದ್ರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾನೆ. ಇತ್ತೀಚೆಗೆ ಕಲ್ಗುಂಡಿಯಲ್ಲಿ ನಡೆದಂತ ಈ ಘಟನೆಯಲ್ಲಿ ತಿಳಿದು ಬಂದಿದ್ದು ಏನು ಅಂತ ಹೇಳಿದ್ರೆ, ಗಂಡನಿಗೆ ಎಂತ ನರಕ ಅಲ್ವಾ. ಅತ್ತ ತಾಯಿ ಮಾಡುವ ಕಂಪ್ಲೇಂಟು, ತಾಯಿಯ ರೋದನೆ ಇರಬಹುದು, ಇತ್ತ ಹೆಂಡತಿ ಪಡುವಂತ ಕಷ್ಟ, ಈಕೆಯ ಕಣ್ಣೀರಿರಬಹುದು, ಇಬ್ರು ಆತನ ಜೀವವೇ ಆಗಿರ್ತಾರೆ. ಅತ್ತ ತಾಯಿ ಇತ್ತ ಹೆಂಡತಿ, ಇಲ್ಲಿ ತುತ್ತಮುತ್ತ ಸಿನಿಮಾ ಕಣ್ಣೆದ್ರಿಗೆ ಬಂದ್ ಹೋದಂಗ ಆಗತ್ತೆ. ಅನ್ಸರ್ ನೆಟ್ಲ ಮಾಡ್ತಾ ಇರ್ತಾನೆ. ಅವಾಗ ಇವರಿಬ್ಬರ ಮಧ್ಯೆ ಜಗಳ ನಡೆದಿದ್ದಂತ ಸಂದರ್ಭದಲ್ಲಿ ಕಾರು ಓಡಿಸ್ಕೊಂಡೇನೆ ಇಬ್ಬರತ್ರನು ಮಾತಾಡ್ತಾನೆ. ಈ ಬೆಂಗಳೂರು ಟ್ರಾಫಿಕ್, ಡ್ರೈವಿಂಗ್ ರೂಲ್ಸ್ಗಳು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಆತ ಆ ಸಮಯದಲ್ಲೂ ಕೂಡ ಇವರಿಬ್ಬರ ಮಧ್ಯೆ ತಾಳ್ಮೆನ ತಗೊಂಡು ಇರಿ, ನಾನ್ ನಾಳೆ ಬರ್ತೀನಿ, ಏನೋ ಒಂದು ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಸ್ವಲ್ಪ ಉಲ್ಟಾ ಹೊಡೆಯಿತ್ತು. ಯಾವಾಗ ಅಂದ್ರೆ, ತಾಯಿಗೆ ಸಮಾಧಾನವಾಗಿರಿ, ತಂದೆಗೆ ನಾನ್ ಬರ್ತೀನಿ, ತಂಗಿಗೆ ಇನ್ನು ಸ್ವಲ್ಪ ದಿನ, ಹೆಂಡತಿಗೆ ನಾನಿರುವಾಗ ನಿನ್ಗೆ ಯಾರ್ ಬೇಕು, ಯಾರೇನು ಮಾಡಲ್ಲ ಅಂತ ಹೇಳ್ತಾನೆ. ಇದೆಲ್ಲವನ್ನ ಕೇಳ್ಕೊಂಡಂತಹ ಅಪ್ಪ ಅಮ್ಮ ತಂಗಿ, ಓ ಹೆಂಡತಿ ಮಾತಿಂದ ಈತ ಬದ್ಲಾಗಿದ್ದಾನೆ ಅನ್ನೋದು ಅವ್ರ ಮನ್ಸಿಗೆ ತಗೋಬಿಡ್ತಾರೆ. ಛೇ ಪಾಪ. ಒಂದು ಕಡೆ ಮದುವೆ ಆದ್ರೆ ಹೆಣ್ಣಿಗೆ ಒಂಥರ ಕಷ್ಟ, ಹೊಸ ಕುಟುಂಬ ಹೊಂದ್ಕೋಬೇಕು. ಅದೇ ತರ ಗಂಡಿಗೂ ತನ್ನ ಮನೆಯವ್ರನ್ನ ನೋಡ್ಕೊಳ್ಬೇಕು. ಹೊಸದಾಗಿ ಮದುವೆ ಆಗಿದ್ದೀನಿ, ಹೆಂಡತಿಯನ್ನ ಚೆನ್ನಾಗಿ ಹೊಂದ್ಕೋಬೇಕು, ಮಕ್ಳಾಗ್ತವೆ, ಅವರಿಗಾಗಿ ಭವಿಷ್ಯಕ್ಕೆ ಒಂದಿಷ್ಟು ಹಣ ಸಂಪಾದಿಸ್ಬೇಕು, ಮನೆ ಕಾರು, ಮತ್ತೆ ನಾವು ವ್ಯವಸ್ಥಿತವಾಗಿ ಆರ್ಥಿಕವಾಗಿ
ಸದೃಢತೆಯನ್ನು ಹೊಂದಬೇಕು, ಎಲ್ರಂತೆ ಕುಟುಂಬದಲ್ಲಿ ಸುಖವಾಗಿರ್ಬೇಕು ಅಂತ. ಅದೇ ತರ ಇಲ್ಲಿ ಅನ್ಸರ್ ಪಾಪ ಅವನು ಹೇಳೋ ಮಾತಿನಲ್ಲಿ ಆತನಿಗಾದ ನೋವು ಎಷ್ಟು, ಅವನು ಏತಕ್ಕೆ ಮೌನ ವಹಿಸ್ಬಿಟ್ಟ ಅನ್ನೋದನ್ನೆಲ್ಲ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಮನೆಯಲ್ಲಿ ಹೆಂಡತಿಯನ್ನ ಸಪ್ರೇಟ್ ಕರ್ಕೊಂಡು ಬರೋದಕ್ಕೆ ಅವನಿಗೆ ಧೈರ್ಯ ಇರ್ಲಿಲ್ವಾ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಮತ್ತು ಸಂಬಂಧಿಕರು ಹಾಗೂ ಊರ್ನವರು ಏನ್ ಅಂತಾರೋ ಅಂತ ಸುಮ್ನಾದ್ನ. ಇಲ್ಲಿ ಅನ್ಸರ್ ಸುಮ್ನಾಗಿದ್ದೆ ಒಂದು ದೊಡ್ಡ ತಪ್ಪಾಯ್ತು ಅಂತ ಅನ್ಸುತ್ತೆ ಅಲ್ವಾ. ಸ್ವಲ್ಪ ಹೆಚ್ಚೆತ್ಕೊಂಡಿರಿದ್ರೆ ಇಂಥ ಘಟನೆ ನಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ವಾ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಬುದ್ಧಿ ನಮ್ಗೆ ಗೊತ್ತಿದ್ದಾಗ ನಾವು ಮದುವೆಯನ್ನ ಮಾಡ್ಕೊಂಡು ಬಂದ ಮೇಲೆ ಹೆಣ್ಣು ಮಕ್ಕಳನ್ನ ನಮ್ಮ ಮನೆಯಲ್ಲಿ ಬಲವಂತವಾಗಿ ಹೊಂದ್ಕೊಳ್ಳಿ ಅಂತ ಹೇಳೋ ಬದಲು ಅವರನ್ನೇ ನಾವು ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಬೇರೆ ಮನೆಯಲ್ಲಿ ಜೀವನ ಸಾಗಿಸೋದು ಒಂದ್ ರೀತಿ ಉತ್ತಮ ಅಂತ ನನಗನ್ಸುತ್ತೆ. ಇಲ್ಲಿ ಈ ಒಂದು ಘಟನೆಯಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಸೊಸೆಯನ್ನ ನಿಮ್ಮ ಅಥವಾ ಮಗನ್ ಮಕ್ಕಳನ್ನ ಅಥವಾ ನಿಮ್ ತಂಗಿಯನ್ನ, ನೀವು ನಿಮ್ ತಂಗಿಗೆ ಈಗ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು, ಅವ್ರುಗಳಿಗೆ ನಿಮ್ ಮಕ್ಳ ಮೇಲೆ ಆಸೆ ಇಲ್ಲ, ನಿಮ್ ಹೆಂಡತಿ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಹೊಂದ್ಕೊಂಡಿರೋದಕ್ಕೆ ಆಗ್ತಾ ಇಲ್ಲ ಅಂದಾಗ ದಯವಿಟ್ಟು ದೂರ ಇಟ್ಬಿಡಿ. ಏನಕ್ಕೆಂದ್ರೆ ಒಂದೇ ಮನೆದೇ ಇದ್ದಾಗ ಯಾವಾಗ್ಲೂ ಕೂಡ ಈ ಕಬ್ಣ ಮತ್ತೆ ಐಸ್ಕಂತ ತೀರ ಯಾರಿಗೂ ಬದುಕೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮೆಲ್ಲ ಅಂದ್ರೆ ಭಾಷೆ ಬರುತ್ತೆ, ನಾವು ಮಾತಾಡ್ತೀವಿ, ನಮ್ಮ ಆಸೆಗಳು ಬೇರೆ ಇರುತ್ತೆ, ನಮ್ ಜೀವನ ಬೇರೆ ಇರುತ್ತೆ, ನಾವು ಬೇರೆ ತರ ಹೊಂದ್ಕೊಂಡ್ ಬಂದಿರ್ತೀವಿ, ಇಲ್ಲಿ ಬಂದ್ ಬೇರೆ ತರ ಹೊಂದ್ಕೋಬೇಕಾಗತ್ತೆ. ಈಗ ನಾವು ಹೆಣ್ಮಕ್ಳು ಮನೇಲಿ ಇದ್ದಾಗ ಏನ್ ಮಾಡ್ತೀವಿ, ಅಪ್ಪ ಅಮ್ಮ ಏನ್ ಮಾಡ್ತಾರೋ, ಇವಾಗ ಅಪ್ಪ ಮನೆ ಜವಾಬ್ದಾರಿನ ನೋಡ್ಕೊಳ್ತಾರೆ, ತಾಯಿ ಮನೆಗೆ ಬೇಕಾದ ಅಡಿಗೆ ಅಥವಾ ಬೇರೆ ಯಾವುದೇ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ನಾವೇನೋ ನಮ್ ಕೆಲ್ಸಗಳಿಗೆ ಹೋಗ್ತಿದ್ರೆ ನಾವು ಕೆಲಸ ಮುಗಿಸ್ಕೊಂಡ್ ಬರ್ತೀವಿ, ಊಟ ಮಾಡ್ತೀವಿ, ನಮ್ಮದೇ ಆದ ಒಂದು ಲೋಕದಲ್ಲಿ ನಾವು ಕೂತ್ ಬಿಟ್ಟಿರ್ತೀವಿ. ಆದ್ರೆ ಗಂಡನ್ ಮನೆಗೆ ಅಂತ ಹೋದಾಗ ನಾವಲ್ಲಿ ತುಂಬಾ ಕೆಲಸಗಳನ್ನ ಜವಾಬ್ದಾರಿಯಿಂದ ನಾವೇ ಮಾಡ್ತಾ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ಸರಿ ಮಾಡಿರ್ತೀವಿ ಅಥವಾ ತಪ್ಪು ಮಾಡಿರ್ತೀವಿ. ಈಗ ಆ ಮನೆಯಲ್ಲಿ ಮಾಡುವ ರೀತಿ ಆ ಕೆಲಸಗಳನ್ನ ಮಾಡದೇ ಇದ್ದಾಗ ಅಥವಾ ಸಂಪ್ರದಾಯದ ತರ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದಾಗ್ಲೂ ಕೂಡ ಹೊಂದಾಣಿಕೆ ಅನ್ನೋದು ಬರೋದು ಸಾಧ್ಯನೇ ಇಲ್ಲ. ಅವರುಗಳು ಅಷ್ಟೇನೆ 1 ದಿನ 2 ದಿನ 3 ದಿನ ಸ್ವಲ್ಪ ಸುಮ್ನೆ ಇರ್ತಾರೆ. ಆಮೇಲೆ ಅವರು ಏನಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕೇಸ್ ನಲ್ಲಿ ಈ ಜಡ್ಜ್ಮೆಂಟ್ ಬರುತ್ತಲ್ಲ ಆ ತರ, ನೀನ್ ಹಾಗ್ ಮಾಡು, ನೀನ್ ಹೀಗ್ ಮಾಡು, ನೀನ್ ಹಿಂಗ್ಯಾಕ್ ಮಾಡ್ದೆ, ನೀನ್ ಹಂಗ್ಯಾಕ್ ಮಾಡ್ದೆ ಅಂತ ಹೇಳಿ 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 ಮನೆಯಲ್ಲಿರುವಂತಹ ಸುವ್ಯವಸ್ಥಿತವಾದ ಶಾಂತವಾದ ಮನೆಯನ್ನ ಈ ರಂಪಾಟದ ಮನೆಯಾಗಿ ಮಾಡ್ಬಿಟ್ಬಿಡ್ತಾರೆ. ಇಲ್ಲಿ ಗಂಡನ್ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಕಡೆ ಎತ್ತವ್ರಿಗೂ ಹೇಳಕ್ಕಾಗಲ್ಲ, ಈ ಕಡೆ ಕಟ್ಕೊಂಡ್ ಬಂದ್ ಹೆಂಡತಿಗೂ ಹೇಳಕ್ಕಾಗಲ್ಲ, ಮಕ್ಳುನು ಇರ್ತಾರೆ. ಗಂಡ ಹೇಗೆ ಕೊರಗ್ತಾ ಇರ್ತಾನೆ ಅಂತ ಹೇಳಿದ್ರೆ, ತಂದೆ ತಾಯಿಯನ್ನ ಬಿಟ್ಟು ಬದುಕಲಾರದೆ ಹೆಂಡತಿಯನ್ನ ಕಟ್ಕೊಂಡು ಎಲ್ಲಂದ್ರಲ್ಲಿ ನಾವು ಸಪ್ರೇಟ್ ಆಗಿ ಬದುಕೋಕ್ಕೂ ಸಾಧ್ಯ ಆಗದೆ, ಮಕ್ಳ ಭವಿಷ್ಯ ಏನಾಗ್ಬೇಕು, ನಾನ್ ಬೇರೆ ಹೋದ್ರೆ ತಂದೆ ತಾಯಿ ಪರಿಸ್ಥಿತಿ ಏನಾಗ್ಬೇಕು, ನಾನ್ ಇವ್ರನ್ನೆಲ್ಲ ಬಿಟ್ಟು ಬಂದ್ಬಿಟ್ರೆ ನನ್ನವರು ನನ್ನ ಸಂಬಂಧಿಕರು ಏನಂತ ನನ್ ಬಗ್ಗೆ ತಪ್ಪು ತಿಳ್ಕೊಬಹುದು. ಇದೇ ತರ ಯೋಚಿಸೋದ್ರಲ್ಲಿ ಕೊರಗೋದ್ರಲ್ಲೇ ಆತ ತನ್ನ ಇಡೀ ಜೀವನವನ್ನ ಕಳ್ಕೊಬಿಡ್ತಾನೆ. ತನ್ನ ಮನೆಯವ್ರು ಚೆನ್ನಾಗಿರ್ಲಿ ಅಂತೇಳಿ ಹೊರಗಡೆ ಹೋಗಿ ದುಡಿದು ಸುಸ್ತಾಗಿ ಹಣ್ಣಣ್ಣಾಗಿ ಬಂದ್ಬಿಟ್ಟಿರ್ತಾನೆ ಮನುಷ್ಯ ಮನೆಗೆ. ಮನೆಯಲ್ಲಿ ಬಂದ್ರು ರಣರಂಗವಾಗಿದ್ರೆ ಯಾವ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ ಹೇಳಿ? ಹೀಗೆ ಪಾಪ ಈತನ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಫಾತಿಮಾ ನಿಶಾಳನ್ನ ಮನೆಯವರೇ ಏನಾದ್ರು ಮಾಡಿದ್ರು ಅಥವಾ ಆಕೆ ಮನೆಯವ್ರು ಕೊಟ್ಟ ಟಾರ್ಚರ್ ಏನಾದ್ರು ಮಾಡ್ಕೊಂಡ್ಲೋ ಗೊತ್ತಿಲ್ಲ. ಇದು ತನಿಖೆ ನಂತರ ಹೊರಗೆ ಬರಬೇಕಾಗತ್ತೆ. ಆದ್ರೆ ದಯವಿಟ್ಟು ಈ ತರ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೀವು ತಪ್ಪು ಮಾಡಿದ್ರೆ ಶಿಕ್ಷೆಗೆ ನೀವು ಗುರಿ ಆಗ್ತೀರಾ, ತಪ್ಪು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದೇನು ಹೇಳಕ್ಕಾಗಲ್ಲ. ಆದ್ರೆ ಒಂದು ಸಣ್ಣ ಮಗು ಇದೆಯಲ್ವಾ, ಯಾರು ಸಾಕೊಳ್ತಾರೆ ಆ ಮಗುನ? ಆ ಮಗುವಿನ ಮುಂದಿನ ಭವಿಷ್ಯಕ್ಕೆ ಯಾರು ನಿಂತ್ಕೊಳ್ತೀರಾ? ತಾಯಿ ಇದ್ದಿದ್ರೆ ನಿಂತ್ಕೊಳ್ತಾ ಇದ್ಲು, ತಂದೆ ನಿಂತ್ಕೊಳ್ತಾರೆ. ಆದ್ರೆ ತಾಯಿನೂ ಇಲ್ಲ ತಂದೆನೂ ಇಲ್ಲ ಅಂತ ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ತಂದೆ ಇದ್ದಾರೆ, ಆದ್ರೆ ತಂದೆ ಏನ್ ಮಾಡ್ಬೇಕು ಅನ್ನೋದು ಆತನಿಗೆ ಗೊತ್ತಾಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಪಾಪ ಕೆಲವೊಂದು ಕಡೆ ಅವ್ರು ಹೇಳಿರೋ ಪ್ರಕಾರ ತಾಯಿ ತಂದೆ ತಂಗಿ ನನ್ ಹೆಂಡತಿಗೆ ಹಿಂಸೆ ಕೊಡ್ತಾ ಇದ್ರು, ಹೊಡಿತಾ ಇದ್ರು ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಆ ಮನೆಯಲ್ಲಿ ತುಂಬಾ ಹಿಂಸೆ ಆಗಿರ್ಬೇಕು ಅಂತ ಕಾಣಿಸುತ್ತೆ. ಈ ತರ ಘಟನೆಗಳು ಸಮಾಜದಲ್ಲಿ ನಡೀದೇ ಇರ್ಲಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಟೇಲೇಶ್ವರಿ 27.